ಅನುಭವಕ್ಕೆ ಬಂದ ಹಾಗೆ ಹಣ ಇದ್ದವರೆಲ್ಲ ಈ ಸಿನಿಮಾ ಮಾಡೋಕ್ಕಾಗಲ್ಲ. ದೇವರ ಅನುಗ್ರಹ ಇದ್ದವ್ರು ಮಾತ್ರ ಈ ಸಿನಿಮಾ ಮಾಡೋಕ್ಕಾಗೋದು ಅನ್ನೋದು ನನ್ನ ನಂಬಿಕೆಗೆ ಬಂದಂಥ ವಿಚಾರ. ಈ ಚಿತ್ರದಲ್ಲಿ ಶುರುವಿನಿಂದ ಇಲ್ಲಿಯವರೆಗೆ ಭಗವಂತನ ಅನುಗ್ರಹದಿಂದ ಸಾಕಷ್ಟು ಒಳ್ಳೆಯ ವಿಚಾರಗಳು ಈ ಸಿನಿಮಾಗೆ ಕೂಡ್ತಾ ಹೋಗಿದೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ತಂತ್ರಜ್ಞರಿರ್ಬೋದು, ನಿರ್ಮಾಪಕರಿರ್ಬೋದು, ತೆರೆ ಮೇಲಿರುವಂತಹ ಕಲಾವಿದರಿರ್ಬೋದು, ಎಲ್ಲರೂ ಕೂಡ ತುಂಬ ಸೂಕ್ತವಾದಂಥ ಪಾತ್ರಧಾರಿಗಳನ್ನು ಆ ಸಿನಿಮಾನೇ ತೊಗೊಳ್ತಾ ಹೋಯಿತು ಅಂತ ಹೇಳ್ತೀನಿ. ತುಂಬ ನಿರೀಕ್ಷೆ ಇರುವಂಥ ಸಿನಿಮಾ. ಮುಂದಿನ ವರ್ಷ 2024 ಅಂತ ಹಿಂದಿನ ವರ್ಷದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಹಾಕುವಾಗ ಮುಂದಿನ ವರ್ಷ ತುಂಬ ನಿರೀಕ್ಷೆಯಲ್ಲಿರುವಂಥ ಸಿನಿಮಾ ಪಟ್ಟಿಗೆ ನಮ್ಮ ಕೊರಗಜ್ಜನ ಸಿನಿಮಾ ಕೂಡ ಸೇರಿತ್ತು. ಸೊ ಆ ಜನ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ ದೇವರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಸಿನಿಮಾ ಮೇಕಿಂಗ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆ ಥರದ್ದು ಒಂದು ಸಿನಿಮಾದಲ್ಲಿ ನಾವೆಲ್ಲರೂ ಪಾತ್ರಧಾರಿ ಆಗಿರೋದು ನಮ್ಮ ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಭೈರಕಿಯ ಪಾತ್ರ ಬಹುಶಃ ಜನರಿಗೆ ಕಲ್ಪನೆ ಇಲ್ಲ. ಭೈರಕಿ ಅಂದರೆ ಯಾರು, ಸಾಕು ತಾಯಿ, ಕೊರಗಜ್ಜನ ಹೇಗೆ ಸಾಕಿದ್ಲು, ಕಾಂತಾರೆನ ಹೇಗೆ ಸಾಕಿದ್ಲು, ಅವೆಲ್ಲ ಕತೆ ತುಂಬ ಕುತೂಹಲವಾಗಿದೆ. ಸೊ ಇದೊಂದು ಪಾತ್ರವಾಗಿ ನಾವೆಲ್ಲ ಕಾಣಿಸ್ಕೊಳ್ತೀವಿ. ವಿಭಿನ್ನ ಕತೆ ಹೌದು, ಪಾತ್ರಕ್ಕಿಂತ.